ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಅಮ್ಮಂದ್ರಿಗೂ ತುಂಬಾ ಯೂಸ್ ಆಗುವಂಥ ಟಿಪ್ಸು ಜೊತೆಗೆ ನಾನು ಮಾಡ್ಕೊಳ್ಳೋಂಥ ಪ್ರಿಪ್ರೇಷನ್ಸು ಇವನ್ನೆಲ್ಲ ತೋರಿಸಿದ್ದೀನಿ. ಆದ ಕಾರಣ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೇನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನಿಲ್ಲಿ ಮಧ್ಯಾಹ್ನ ಮೇಲೆ ಅಂದರೆ ಸೋಮವಾರದ ಮಧ್ಯಾಹ್ನದ ಕಂಟಿನ್ಯೂಷನ್ ವ್ಲಾಗ್ನೆಲ್ಲ ಹಾಕ್ತಿದ್ದೀನಿ. ಮಧ್ಯಾಹ್ನದ ಮೇಲೆ ನಾನಿಲ್ಲಿ ಹುಣಸೆಹಣ್ಣು ಯೂಸ್ ಮಾಡಿಕೊಂಡು ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಒಂದು ಇಡಿಯಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುದಿ ಬರೋರು ಕುದಿಸ್ಕೊಂಡು ಅದನ್ನು ಸೈಡ್ಗೆ ಇಡ್ತೀನಿ. ತಣ್ಣಗಾಗೋದ್ರೊಳಗಡೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ನೋಡ್ತಿದ್ರಲ್ಲ, ಆ ಕಪ್ಪಲ್ಲಿ 1 ಕಪ್ಪು ಶುಂಠಿನ ಚೆನ್ನಾಗಿ ಎಲ್ಲ ಪೀಲ್ ಮಾಡಿಕೊಂಡು ತೊಳ್ಕೊಂಡು ಸ್ವಲ್ಪ ಹೊತ್ತು ಡ್ರೈ ಮಾಡಿಕೊಂಡು ಆಮೇಲೆ ಹುಣಸೆಹಣ್ಣು 1 ಕಪ್ ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಕಪ್ಪಷ್ಟು ಬೆಳ್ಳುಳ್ಳಿ, ಇದನ್ನು ಕೂಡ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಈ ರೀತಿ ಬಿಡಿಸ್ಕೊಂಡ್ರೆ ತುಂಬ ದಿನ ಉಳಿಯುತ್ತೆ. ಆದ ಕಾರಣ ನೀಟಾಗಿ ಬಿಡಿಸ್ಕೊಂಡು ಎಲ್ಲೂ ತ್ಯಾವ ಇರಬಾರ್ದು, ಅದರಿಂದ 1 ಅವರ್ ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ಒಳ್ಳೆಯದು. ಹಾಗೇನೆ ಇದಕ್ಕೆ 1-2 ಸ್ಪೂನಷ್ಟು ಅರಿಶಿನ, ಏನಕ್ಕಪ್ಪ ಅಂದರೆ ಕಲರ್ ಚೇಂಜ್ ಆಗಲ್ಲ, ಅದಕ್ಕೋಸ್ಕರ ಅರಿಶಿನ ಹಾಕ್ಕೊಳ್ತೀನಿ. ಹಾಗೆ 1/4 ಕಪ್ಪಷ್ಟು ಇದು ಎಣ್ಣೆ ಹಾಕ್ಕೊಂಡಿದ್ದೀನಿ. 1/2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ತೀನಿ. ನಾನು ತರಿಯಾಗಿ ಏನು ರುಬ್ಬಲ್ಲ, ನುಣ್ಣಗೆ ರುಬ್ಕೊಳ್ತೀನಿ. ಇದು ನನಗೆ 3 ತಿಂಗಳು ಬರುತ್ತೆ. ನಾವೇನು ಅಷ್ಟು ಜಾಸ್ತಿ ಯೂಸ್ ಮಾಡಲ್ಲ, ಆದರೆ ಯೂಸ್ ಮಾಡಿದ್ರೆ ಚೆನ್ನಾಗಿ ಇರುತ್ತೆ. 3 ತಿಂಗಳವರೆಗೂ ಏನೂ ಆಗಲ್ಲ. ಫ್ರಿಜ್ಜಲ್ಲೇ ಇಟ್ಕೊಳ್ತೀನಿ ನಾನು. ನೋಡ್ರಲ್ಲ, ಈ ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ಇನ್ನೊಂದು ಸ್ವಲ್ಪ ಉಳಿಯುತ್ತೆ, ಅದನ್ನು ಫ್ರೀಝರಲ್ಲಿ ಇಟ್ಕೊಳ್ತೀನಿ. ಇದು ಖಾಲಿ ಆದಮೇಲೆ ಅದನ್ನು ಫ್ರೀಝರಿಂದ ತೆಗೆದಿಟ್ಕೊಳ್ತೀನಿ. ಬೇಕು ಅಂದರೆ ಇದನ್ನು ಕ್ಯೂಬ್ಸ್ ಆಗಿ ಮಾಡಿಬಿಟ್ಟು ಫ್ರೀಝರಲ್ಲಿ ಬೇಕಾದ್ರೆ ಇಟ್ಕೊಬೋದು. ಅದು ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡು ಏನೂ ಆಗಲ್ಲ. ನಾನಿಲ್ಲಿ ಉಪ್ಪು, ಎಣ್ಣೆ, ಅರಿಶಿನ ಹಾಕಿರೋದ್ರಿಂದ ಪ್ರಿಸರ್ವೇಟಿವ್ ಆಗಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ ಕಾರಣ ಅದು ಕೂಡ ಹಾಳಾಗಲ್ಲ. ತಂದಿರೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಳ್ಳೋದು ಒಳ್ಳೆ ಸ್ಮೆಲ್ ಕೊಡುತ್ತೆ. ಅಷ್ಟರೊಳಗಡೆ ಇಲ್ಲಿ ಹುಣಸೆಹಣ್ಣು ಕೂಡ ತಣ್ಣಗಾಗಿದೆ. ಇದನ್ನು ಇಲ್ಲಿ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಳ್ತೀನಿ. ನನ್ನ ಹತ್ರ ಹುಣಸೆಹಣ್ಣು ಪೇಸ್ಟ್ ಇದೆ, ಆದರೆ ಅದನ್ನು ಹಾಕಲ್ಲ ನಾನು. ಏನಕ್ಕೆ ಅಂದರೆ ಈ ರೀತಿ ಹುಣಸೆಹಣ್ಣನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ತಿದ್ರಲ್ಲ, ಈ ರೀತಿ ಬಾಂಡಿಯಲ್ಲಿ ಇದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡು ಇಷ್ಟು ನೀರಿದೆಯಲ್ಲ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಸ್ಟವ್ ಮೇಲೆ ಸಣ್ಣ ಉರಿಯಿಂದ ಇದನ್ನು ಗಟ್ಟಿ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಚಿತ್ರಾನ್ನ ಗೊಜ್ಜು ತುಂಬ ದಿನ ಉಳಿಯುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇದನ್ನು ಸೈಡ್ಗೆ ತೆಗೆದಿಟ್ಕೊಳ್ತೀನಿ. ನಿಮಗೆ ತೋರಿಸ್ತೀನಿ ಆ ಪೇಸ್ಟ್ ಎಷ್ಟು ಮಾಡ್ಕೊಳ್ಬೇಕು ಅಂತ. ಹಾಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ನಾನಿಲ್ಲಿ 1 ಇಡಿಯಷ್ಟು ಕಡಲೆಬೀಜ ಹಾಕಿದ್ದೀನಿ. ಕಡಲೆಬೀಜ ನಾನು ಫಸ್ಟೇ ತೇಲ್ಸ್ಬಿಟ್ಟು ಸೈಡಿಗೆ ಇಟ್ಕೊಳ್ತೀನಿ. ನೋಡ್ರಲ್ಲ, ಹುಣಸೆಹಣ್ಣು ಇಷ್ಟು ಗಟ್ಟಿ ಆಗಬೇಕು. ಇಷ್ಟು ಗಟ್ಟಿ ಆದಮೇಲೆ ತಣ್ಣಗಾದ್ಮೇಲೆ ಸೈಡ್ಗೆ ಇಟ್ಕೊಂಡಿದ್ದೀನಿ. ಅದೇ ಬಾಣಲಿ ಯೂಸ್ ಮಾಡೋದ್ರಿಂದ ತೆಗೆದಿಟ್ಕೊಂಡಿದ್ದೀನಿ. ಕಡಲೆಬೀಜ ತೇಲ್ಸ್ಬಿಟ್ಟು ಇದನ್ನು ಕೂಡ ಒಂದು ಸೈಡಿಗೆ ತೆಗಿತೀನಿ. ನಾನು ಅದಕ್ಕೆ ಹಾಕಲ್ಲ, ಯಾಕೆಂದರೆ ಮೆತ್ತಗಾಗೋಗ್ಬಿಡುತ್ತೆ ಚಿತ್ರಾನ್ನ ಗೊಜ್ಜು ಜಾಸ್ತಿನೇ ಇಟ್ಟರೆ. ಅದಕ್ಕೋಸ್ಕರ ಇದನ್ನು ಸೈಡ್ಗೆ ಇಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ಕ್ರಿಸ್ಪಿಯಾಗಿ ಹಾಕ್ಕೋಬೋದು. ಇಲ್ಲಿ ಅದೇ ಎಣ್ಣೆಗೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸಿಡಿಬೇಕು. ಇದಕ್ಕೆ ನಾನು ಈರುಳ್ಳಿ ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿತ್ರಾನ್ನ ಏನಕ್ಕೆ ಬೇಕೋ ಅದೆಲ್ಲ. ಹಾಗೆಯೇ ಕಡಲೆಬೇಳೆ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಕೂಡ ಕಲರ್ ಚೇಂಜ್ ಆಗಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಆಮೇಲೆ ಸ್ವಲ್ಪ ಇಂಗು ಖಾಲಿ ಆಗಿದೆ, ಅದಕ್ಕೆಲ್ಲ ಹಾಕ್ಬಿಡ್ತಾಯಿದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ. ಚಿತ್ರಾನ್ನ ಗೊಜ್ಜು ಚೆನ್ನಾಗಿ ಟೇಸ್ಟಿಯಾಗಿ ಬರಬೇಕು ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಒಂದೂ ಕೂಡ ಕಲರ್ ಚೇಂಜ್ ಆಗಬಾರ್ದು, ಅಂದರೆ ಕಪ್ಪಗೆಲ್ಲ ಆಗಬಾರ್ದು ಕಡಲೆಬೇಳೆ. ಆದ ಕಾರಣ ನೋಡಿಕೊಂಡು ಹಾಕ್ಕೊಳ್ತಾ ಇರಬೇಕು. ನಾನಿಲ್ಲಿ ಉರಿ ಜಾಸ್ತಿ ಇಲ್ಲದೆ ಇರೋ ಕಾರಣ ನೀಟಾಗಿ ಗೊತ್ತಾಗುತ್ತೆ ನೋಡಿ ನಿಮಗೆ. ಏನೋ ಉರಿ ಜಾಸ್ತಿ ಇಟ್ಕೊಂಡು ಕಡಲೆಬೇಳೆನ ಸೀಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನು ಇಷ್ಟು ಹಾಕ್ಕೊಂಡು, ಖಾರ ಸ್ವಲ್ಪ ಕಮ್ಮಿನೇ ಇತ್ತು. ದಪ್ಪ ಮೆಣಸಿನ್ಕಾಯಿ ಅಷ್ಟು ಖಾರ ಇರೋಲ್ಲ. ನಮ್ಮಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಬೇಕು ನಮಗೆ. ಮಕ್ಕಳು ಕೂಡ ಚೆನ್ನಾಗಿ ಖಾರ ತಿಂತಾರೆ. ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಅದನ್ನು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಈ ರೀತಿ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು, ಕಟ್ ಮಾಡಿರೋಂಥ ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಜಾಸ್ತಿ ದಿನ ಗೊಜ್ಜು ಇಟ್ಕೊಳ್ಳೋದ ಕಾರಣ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ. 1 ವಾರ ಅಥವಾ ಒಂದು 10 ಡೇಸ್ ಆರಾಮಾಗಿ ತಿನ್ಬೋದು ಇದನ್ನು. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಮಾಡಿಟ್ಬಿಡ್ತೀನಿ. ಮಕ್ಕಳಿಗೆ ಯಾವಾಗ ಬೇಕೋ ಅವಾಗ ತಿಂತಾರೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ 1-2 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಯಾಕೆಂದರೆ ಹುಣಸೆಹಣ್ಣು ಅಲ್ವಾ, ಕಲರ್ ಅಷ್ಟು ಗೊತ್ತಾಗಲ್ಲ. ಅದನ್ನು ಸ್ವಲ್ಪ ಅರಿಶಿನ ಜಾಸ್ತಿ ಹಾಕ್ಕೊಳ್ತೀನಿ. ನೋಡೋರಲ್ಲ, ಪೇಸ್ಟ್ ಎಷ್ಟು ಚೆನ್ನಾಗಾಗಿದೆ ಅಂತ. ಇಷ್ಟು ಚೆನ್ನಾಗಾದರೆ ಚೆನ್ನಾಗಿರುತ್ತೆ ಗೊಜ್ಜು, ಎಷ್ಟು ದಿನ ಇಟ್ಟರು ಏನೂ ಆಗಲ್ಲ. ಇದಕ್ಕೆ 5-6 ಸ್ಪೂನಷ್ಟು ಕಾಯಿ ತುರಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಬರಬೇಕು. ನಾನು ಇಷ್ಟು ಬೇಗ ಹಾಕ್ತಿದ್ದೀನಿ ಅಂತ ಅಂದ್ಕೊಬೇಡಿ. ಟೈಮ್ ತೊಗೊಂಡು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಲ್ಲಿ 1 ಚಿಕ್ಕ ಸ್ಪೂನಷ್ಟು ಮೆಂತ್ಯ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ಲಾಸ್ಟಲ್ಲಿ ತಣ್ಣಗಾಕಿ ಸೈಡ್ಗೆ ಇಡ್ತೀನಿ. ನೋಡಿ, ಕಡಲೆಬೀಜ ಬಂದು ಇಷ್ಟು ತೇಲಿಸಿಟ್ಕೊಂಡಿದ್ದೀನಲ್ಲ, ಗೊಜ್ಜು ಜಾಸ್ತಿ ಇದೆ, ಆದರೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ತೇಲಿಸಿಟ್ಕೋಬೋದು. ನನಗೆ ಯಾವಾಗ ಬೇಕೋ ಅವಾಗ ತೇಲಿಸಿಟ್ಕೊಳ್ತೀನಿ ಅಷ್ಟೇ.
ಚಿತ್ರಾನ್ನ ಗೊಜ್ಜು ಸೈಡ್ಗೆ ಇಟ್ಟಾಯಿತು. ಅಂದರೆ ಅದು ನಾಳೆಗೆ ನಾನು ರೆಡಿ ಮಾಡ್ಕೊಂಡಿರೋದು, ನಾಳೆಗೆ ಆಗಿಬಿಡುತ್ತೆ. ನಾಳೆಗೆ ಅಂತ ಮಾಡಲಿಲ್ಲ, ಆದರೆ ನಾಳೆಗೆ ಅದೇ ಅಡ್ಜಸ್ಟ್ ಆಗುತ್ತೆ. ಹಾಗೆ ಇಲ್ಲಿ ಮೊಸರು ಮೇಲೆ ಕೆನೆ ತೆಗೆದು ತೋರಿಸ್ತೀನಿ ನೋಡಿ ಬನ್ನಿ ಹೆಂಗಿದೆ ಅಂತ. ಇದು ಎಮ್ಮೆ ಹಾಲು ಊರಿಂದ ಕಳಿಸ್ತಾರೆ, ನಿಮ್ಗೆ ತುಂಬ ಸಲ ನೋಡಿಸಿದ್ದೀನಿ, ಆದರೆ ಈ ಸಲನೂ ಮಾಡ್ತಿದ್ನಲ್ಲ ತೋರಿಸ್ತಿದ್ದೀನಿ ಅಷ್ಟೇ. ಇದನ್ನು 1 ಅವರು ಫ್ರಿಜ್ಜಲ್ಲಿ ಇಟ್ಟಿದೆ, ಅದಕ್ಕೋಸ್ಕರ ಇಷ್ಟು ಗಟ್ಟಿಯಾಗಿ ಬಂದಿದೆ. ಅಂದರೆ ತೆಗೆದ್ರೂ ಕೂಡ ಅಷ್ಟು ಗಟ್ಟಿಯಾಗಿರುತ್ತೆ, ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ. ನೋಡ್ತಿದ್ದೀರಲ್ಲ, ಒಂದು 4-5 ಸಲ ಈ ರೀತಿ ಮಾಡಿದ್ರೆ ಒಂದು 100-200 ಗ್ರಾಮ್ ಅಷ್ಟು ಬೆಣ್ಣೆ ಬಂದುಬಿಡುತ್ತೆ ಅಷ್ಟಿದು. ಅಂದರೆ 2 ಲೀಟ್ರ್ ಹಾಲು ತರಿಸ್ಕೊಳ್ತೀನಿ, ಆದ್ದರಿಂದ ಇಷ್ಟು ಕೆನೆ ಬರುತ್ತೆ, ಇಷ್ಟು ದಪ್ಪ ಬರುತ್ತೆ ನೋಡಿ. ಎಮ್ಮೆ ಹಾಲಾದರೆ ಮಾತ್ರ ಹಿಂಗೆ ಬರೋದು. ನಿಮಗೆ ಮೊಸರು ಕೂಡ ಎಷ್ಟು ಗಟ್ಟಿ ಇದೆ ಅಂತ ತೋರಿಸ್ತೀನಿ ನೋಡಿ, ಎಷ್ಟು ಗಟ್ಟಿ ಇದೆ. ಕೇಕ್ ಥರ ಕಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಅಲ್ಲಿ ಗೊತ್ತಾಗ್ತಿಲ್ಲ ಅಲ್ವಾ, ನಾನು ಕೈಯಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ನಾನು ಕೈ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಕೈಯೆಲ್ಲ ಹಾಕ್ಕೊಂಡೆ ಅಂತ ಕಮೆಂಟ್ ಮಾಡಬೇಡಿ, ನನ್ನ ಮಕ್ಕಳಿಗೆ ಕೊಡಬೇಕಲ್ವ, ಆ ಕಾರಣ ಕೈ ತೊಳ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ ಹೆಂಗೆ ಬರ್ತಿದೆ ಅಂತ. ಹೆಂಗೆ ಅಲ್ಲಾಡಿಸಿದ್ರೂ ಕೂಡ ಅಷ್ಟು ನೀಟಾಗಿ ಮೊಸರು ಇರುತ್ತೆ, ಗಟ್ಟಿಯಾಗಿರುತ್ತೆ. ಎಮ್ಮೆ ಹಾಲು ಆದ ಕಾರಣ ಇಷ್ಟು ಗಟ್ಟಿ ಮೊಸರು. ನನಗಿದು ಒಂದು 3 ಡೇಸ್ಗೆ ಬರುತ್ತೆ. ಈ ಸಲ ಒಂದು 2 ಡೇಸಲ್ಲೇ ಮುಗೀತು. ಏನಕ್ಕಪ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿಬಿಟ್ಟೆ, ಅದಕ್ಕೆ ಇಷ್ಟು ಗಟ್ಟಿ ಇದ್ದರೆ ಮಕ್ಕಳಂತೂ ನೋಡಿದ್ರೆ ಅಂತೂ ಇದಕ್ಕೆ ಮೊಸರು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ತಿಂತಾರೆ. ಆದ ಕಾರಣ ಸ್ವಲ್ಪ ಬೇಗ ಮುಗ್ದೋಗ್ಬಿಡುತ್ತೆ. ಆದರೆ ಮಜ್ಜಿಗೆ ಮಾಡಿದ್ರೆ ಅಂತೂ 1 ವಾರ ಬೇಕಾದ್ರೆ ಯೂಸ್ ಮಾಡ್ಬೋದು ನೀವು. ಮೊಸರೆ ತಿಂದರೆ ಬೇಗ ಆಗೋಗುತ್ತೆ ಅಷ್ಟೇ. ನೋಡಿ, ಈ ಬಾಕ್ಸ್ಗೆ ಎಲ್ಲ ಮೊಸರನ್ನ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ ಕಾರಣ 3-4 ದಿನ ಆದರೂ ಹುಳಿ ಬರಲ್ಲ. ಇದಂತೂ ಸ್ವಲ್ಪನೂ ಹುಳಿ ಬಂದಿಲ್ಲ, ಇದು ಚಳಿಗಾಲ ಅಲ್ವಾ, ಆದ ಕಾರಣ ಅಷ್ಟು ಹುಳಿ ಬರಲ್ಲ. ಬೇಸಿಗೆ ಕಾಲରେ ಸ್ವಲ್ಪ ಹುಳಿ ಬರುತ್ತೆ. ಹಾಗೆ ನಾನು ಉಳಿದಿರೋ ಪಾತ್ರೆಗೇ ಉಳಿದಿರೋಂಥ ಬ್ರೌನ್ ರೈಸ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ. ನಾಳೆ ಬ್ರೇಕ್ಫಾಸ್ಟ್ಗೆ ಇದೇನೆ ನನಗೆ, ಅದಕ್ಕೋಸ್ಕರ ನೋಡಿ ಬ್ರೌನ್ ರೈಸ್ ಅಷ್ಟು ಉಳಿದಿತ್ತು. ಹಾಗೆ ಸ್ವಲ್ಪ ನೀರು ಮಜ್ಜಿಗೆ ಎಲ್ಲ ಇತ್ತಲ್ಲ ಇದರಲ್ಲಿ, ಅದನ್ನೆಲ್ಲ ತೆಗೆದುಬಿಟ್ಟಿಟ್ಟಿದೆ ಅದೇ ಗ್ಲಾಸಲ್ಲಿ, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿ ಮಿಕ್ಸ್ ಆಗೋದು ನೋಡಿ. ಈ ರೀತಿ ಚೆನ್ನಾಗಿ ಒಂದು ಸಲ ಕಿವುಚಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ನೆನೆಯುತ್ತೆ. ಹಾಗೆ 1 ಕಪ್ಪಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ನೀವು ಕೇಳ್ತಿದ್ದೀರಾ ಬ್ರೌನ್ ರೈಸು ಎಷ್ಟು ವಿಸಿಲ್ ಕೂಗಿಸಿದ್ರಿ ಅಂತ. ಆ್ಯಕ್ಚುಲಿ ನಾನು 3 ವಿಸಿಲ್ ಕೂಗಿಸಿಲ್ಲ, 4 ವಿಸಿಲ್ ಕೂಗಿಸಿದ್ದೀನಿ. ಮಾಮೂಲಿ ರೈಸ್ಗೆಲ್ಲ 3 ವಿಸಿಲ್ ಕೂಗ್ತೀವಲ್ಲ, ಇದನ್ನು 4 ವಿಸಿಲ್ ಕೂಗಿಸ್ಬೇಕು. ಖಂಡಿತವಾಗ್ಲೂ ಇದನ್ನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ನೀವು ಕೇಳಿದ್ದನ್ನೆಲ್ಲ ತೋರಿಸ್ಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಬ್ರೌನ್ ರೈಸ್ ಕೇಳಿದಿರಾ, ಅದನ್ನು ಕೂಡ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಈಗ ಇದನ್ನು ಈ ಥರ ಸ್ಟೀಲ್ ಬಾಕ್ಸಲ್ಲಿ ಫಿಲ್ ಮಾಡಿಕೊಂಡು ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ, ಹಂಗೆ ಹೊರಗಡೆ ಇಡಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅದನ್ನೇ ಯೂಸ್ ಮಾಡ್ತೀನಿ. ಬಾಟಲ್ಗೆಲ್ಲ ನೀರು ತುಂಬಿಟ್ಕೊಂಡಿದ್ದೀನಿ. ಅಂದರೆ ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಂಥ ಟೈಮ್ ನೋಡಿ. ಚಿತ್ರಾನ್ನ ಗೊಜ್ಜು ತಣ್ಣಗಾಗಿದೆ, ಅದನ್ನು ಕೂಡ ಒಂದು ಬಾಕ್ಸ್ ಹಾಕಿ ಎತ್ತಿಡಬೇಕು ನೋಡಿ. ಅಡುಗೆ ಮನೆ ಎಷ್ಟು ನೀಟಾಗಿದೆ. ನೈಟ್ ರೀತಿ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಅಡುಗೆ ಮಾಡೋಕ್ಕಂತೂ ತುಂಬಾ ಖುಷಿ ಆಗುತ್ತೆ ನನಗೆ. ಸ್ವಲ್ಪ ಗಲೀಜಿದ್ರೂ ನಂಗೆ ಅಡುಗೆ ಮನೆ ಇಷ್ಟ ಆಗಲ್ಲ. ಅಡುಗೆ ಎಲ್ಲ ಆಗಬೇಕಾದ್ರೆ ಸ್ವಲ್ಪ ಗಲೀಜು ಆಗುತ್ತೆ, ಹಾಗಿದ್ದಾದ್ಮೇಲೆ ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಸಮಾಧಾನವಾಗಿರುತ್ತೆ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಚಿತ್ರಾನ್ನನೇ ಯೂಸ್ ಮಾಡ್ತೀನಿ, ಮತ್ತು ಜೊತೆಗೆ ಗೋಬಿ ಫ್ರೈ ಮಾಡ್ತಿದ್ದೀನಿ ಮಕ್ಕಳಿಗೋಸ್ಕರ. ನಾನಿವತ್ತು ಚಿತ್ರಾನ್ನ ಮಾಡೋದು ಬೇಡ, ಬೇರೆ ನಾನು ರೈಸ್ ಬಾತ್ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಗೋಬಿ ಫ್ರೈ ಮಾಡೋದ್ರಿಂದ ಇದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಆದ ಕಾರಣ ಮಕ್ಕಳಿಗೆ ಚಿತ್ರಾನ್ನ ಗೊಜ್ಜಿತ್ತಲ್ಲ ಫ್ರೆಶ್ ಆಗಿಂಗು, ಅದಕ್ಕೋಸ್ಕರ ಇವತ್ತು ಬಾಕ್ಸ್ಗೆಲ್ಲ ಅದೇ ಕೊಡ್ತೀನಿ, ಜೊತೆಗೆ ಗೋಬಿ ಫ್ರೈ ಕೊಡ್ತೀನಿ. ನಾನು ಗೋಬಿ ಅಂದರೆ ಮಂಚೂರಿಯ ಮಾಡ್ತಿಲ್ಲ, ಗೋಬಿ ಫ್ರೈ ಮಾಡ್ತಿರೋದು. ಚೆನ್ನಾಗಿ 1-2-3 ಸತಿ ಚೆನ್ನಾಗಿ ತೊಳ್ಕೊಬೇಕು. ಅದಾದಮೇಲೆ ಬಿಸಿನೀರಿಗೆ ಈ ಗೋಬಿನ ಹಾಕ್ಕೊಂಡು 1 ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು 1 ಕುದಿ ಬಂದರೆ ಸಾಕು, ತುಂಬ ಬೇಯಿಸೋದು ಬೇಡ. ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ನಾನು ಸ್ವಲ್ಪ ಬಿಸಿ ಇದ್ದಂಗೆ ಮಾಡಿಬಿಡ್ತಿದ್ದೀನಿ, ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಮಸಾಲೆಗಳು ಮಿಕ್ಸ್ ಮಾಡೋಣ. ನಾನಿಲ್ಲಿ 1 ಕಪ್ಪಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಈ ಕಾರ್ನ್ಫ್ಲೋರ್ ಆದಮೇಲೆ ಮೈದಾ ಹಿಟ್ಟು 1-2 ಸ್ಪೂನ್ ತೊಗೊಂಡಿದ್ದೀನಿ. ತುಂಬ ಮೈದಾ ಹಿಟ್ಟು ಹಾಕಬೇಡಿ, ಆದರೆ ಇಂಥವಕ್ಕೆಲ್ಲ ಹಾಕಿದ್ರೆ ಚೆನ್ನಾಗಿರೋದು. 1 ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸ್ಕಿಪ್ ಮಾಡ್ಬೋದು ಮೈದಾ ಹಿಟ್ಟು, ಆದರೆ ಟೇಸ್ಟ್ ಚೆನ್ನಾಗಿರ್ಬೇಕಲ್ಲ, ಅದಕ್ಕೋಸ್ಕರ ಹಾಕ್ಕೊಳ್ತೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮಿಂಟ್ ಪೌಡರ್, 1 ಸ್ಪೂನಷ್ಟು ಕಾಶ್ಮೀರ್ ರೆಡ್ ಚಿಲ್ಲಿ, 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನಷ್ಟು ಗರಂ ಮಸಾಲ,
ಹಾಗೆ ಬೇಕು ಅಂದರೆ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು ಲಿಕ್ವಿಡ್ ಥರ ಮಿಕ್ಸ್ ಮಾಡಿಕೊಂಡ್ರೆ ಗೋಬಿನೆಲ್ಲ ಅದೆಲ್ಲ ಚೆನ್ನಾಗಿ ಕೋಟಿಂಗ್ ಆಗಬೇಕು ಗೋಬಿಗೆಲ್ಲ, ಅದಕ್ಕೋಸ್ಕರ ಅಷ್ಟು ಲಿಕ್ವಿಡಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಗೋಬಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಎಲ್ಲ ಕಡೆ ಗೋಬಿಗೆ ಅಂಟ್ಕೊಳ್ಳೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 1 ಅವರು ಚೆನ್ನಾಗಿ ನೆನೆಬೇಕಿದು, ಅದಕ್ಕೋಸ್ಕರ ಇದನ್ನು ಸೈಡ್ಗೆ ಇಡ್ತೀನಿ. ಅಷ್ಟರೊಳಗಡೆ ನಾನಿಲ್ಲಿ ಪನ್ನೀರ್ನು ಕೂಡ ನಾನು ಯಾವ ರೀತಿ ಸ್ಟೋರ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಮಗೆ ಪ್ರೋಟೀನ್ ಬೇಕಲ್ಲ, ವೆಯ್ಟ್ ಲಾಸ್ ಮಾಡ್ತಿರೋರಿಗೆ, ವೆಜಿಟೇರಿಯನ್ಸ್ಗೆ ಪನ್ನೀರ್ ಒಂದೇ ಇರೋದು, ಅದಕ್ಕೋಸ್ಕರ ಅದನ್ನು ಕೂಡ ಮಾಡಿಟ್ಕೊಳ್ತೀನಿ. ನಾನು ಇಲ್ಲಿ ಅರ್ಧ kg ಪನ್ನೀರ್ ತೊಗೊಂಡಿದ್ದೀನಿ. ಇದನ್ನು ಒಂದು ಸರ್ತಿ ಮಾಡಿಟ್ಕೊಂಡ್ರೆ ನೀವು ಆರಾಮಾಗಿ 1 ವಾರ ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಚೆನ್ನಾಗಿ ಒಂದು ಸರ್ತಿ ತೊಳ್ಕೊಳ್ತಿದ್ದೀನಿ. ಯಾವ ಬ್ರ್ಯಾಂಡ್ ಆದರೂ ಓಕೆ, ನಿಮ್ಗೆ ಯಾವ್ದು ಇಷ್ಟ ಆದರೆ ಅದು ತೊಗೊಳ್ಳಿ. ನೋಡ್ತಿದ್ದೀರಲ್ಲ, ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಚಿಕ್ಕದು ಕಟ್ ಮಾಡ್ಕೋಬೇಕಿತ್ತು, ನಾನು ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡ್ಕೊಂಡ್ರೇ ಒಳ್ಳೆಯದು. ನನಗಿದು 1 ವಾರಕ್ಕೆ ಆರಾಮಾಗಿ ಬರುತ್ತೆ. ಇದರಲ್ಲಿ ಹಾಗೆ ರೆಸಿಪೀಸು ಬೇಕಾದ್ರೆ ಹಂಗೆ ಹಾಕ್ಕೊಳ್ತಾ ಹೋಗ್ತಿರ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಇದಕ್ಕೆ ಮಸಾಲೆಗಳು ಮಾತ್ರ ಹಾಕಿಟ್ಟಿರ್ತೀವಿ, ಇನ್ನೇನು ಹಾಕಿರಲ್ಲ. ಈಗ ಇದನ್ನು ಒಂದು ಬೌಲ್ಗೆ ತೆಕ್ಕೊಳ್ತಿದ್ದೀನಿ. ನೋಡಿ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮಸಾಲೆಗಳು ನಿಮ್ಮಿಷ್ಟ, ನಾನು ಹಾಕಿರೋದು ಹೇಳ್ತೀನಿ. ಪೆಪ್ಪರ್ ಪೌಡರ್ ಒಂದು ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಪೆಪ್ಪರ್ ಪೌಡರ್ 1 ಸ್ಪೂನು, ಹಾಗೆ ಮಿಂಟ್ ಪೌಡರ್ 1 ಸ್ಪೂನು, ಕಾಶ್ಮೀರಿ ರೆಡ್ ಚಿಲ್ಲಿ 1 ಸ್ಪೂನು, ಹಾಗೆ ಕಲರ್ದು ಏನಪ್ಪ ಖಾರಕ್ಕೋಸ್ಕರ ಚಿಲ್ಲಿ ಪೌಡರ್ 1 ಸ್ಪೂನು, 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಧನಿಯಾ ಪೌಡರ್, ಇಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಪೆರಿ ಪೆರಿ ಒಂದು ಅರ್ಧ ಸ್ಪೂನು, ಹಾಗೆ ಪಿಜ್ಜಾ ಹರ್ಬ್ ಬರುತ್ತಲ್ಲ ಅದನ್ನೊಂದು ಅರ್ಧ ಸ್ಪೂನು. ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಮ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸಿದ್ನಲ್ಲ, ಫ್ಲೇವರ್ ಅಂತೂ ಸಾಕತ್ತಾಗಿತ್ತು. ಹಾಗೆ ಇದಕ್ಕೆ 1 ಸೌಟಷ್ಟು ಮೊಸರು ತೊಗೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಅಂದರೆ ತುಂಬ ಗಟ್ಟಿ ಇರುತ್ತಲ್ಲ ಅದು, ಬೀಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ನೋಡೋದ್ರಲ್ಲ, ಇಷ್ಟು ಬೀಟ್ ಮಾಡಿಕೊಂಡೆ. ಈಗ ಇದನ್ನು ಈ ಪನ್ನೀರ್ಗೆಲ್ಲ ಸೇರಿಸ್ಕೊಳ್ತೀನಿ. ಇದನ್ನು ಅಷ್ಟೇ ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಎಲ್ಲ ಕಡೆ ಸೇರಬೇಕು. ಅಂದರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ 1 ಅವರ್ ಆದಮೇಲೆ ನೀವು ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ತಕ್ಷಣ ಬೇಕು ಅಂದರೆ ಇದನ್ನು ಸ್ಟವ್ ಹೆಂಚು ಮೇಲೆ ಇಟ್ಬಿಟ್ಟು ಬಿಸಿ ಮಾಡಿಕೊಂಡ್ರೆ ಸಾಕು, ಪನ್ನೀರ್ ಫ್ರೈ ರೆಡಿ ಆಗೋಗ್ಬಿಡುತ್ತೆ. ಈಸಿ ಅಂದರೆ ಈಸಿ ಇದು. ಎಣ್ಣೆಗೂ ಹಾಕ್ಕೋಬೋದು, ಹಾಗೆ ನಾವು ಎಣ್ಣೆ ಬೇಡ ಅಂದರೆ ತವ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೋಬೋದು. ಅಷ್ಟರೊಳಗಡೆ ಇಲ್ಲಿ ಗೋಬಿ ಎಲ್ಲ ನೆಂದಿದೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಸಿಯಾಗಿ ಹಾಕ್ಬೋದು, ಒಂದಕ್ಕೊಂದಂತೂ ಖಂಡಿತವಾಗ್ಲೂ ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗೂ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ಬೆಳಗ್ಗೆ ಕೊಡ್ತೀರಾ ಅಂದರೆ ಒಂದೊಂದು ದಿವಸ ಏನಾಗಲ್ಲ, ಕೊಡ್ತೀನಿ ನಾನು. ಬಾಕ್ಸ್ಗೂ ಆಗುತ್ತೆ, ಮಕ್ಕಳು ತಿಂದು ಹೋಗ್ತಾರೆ. ಮಕ್ಕಳಿಗೆ ಇಷ್ಟವಾದನವನ್ನು ಕೆಲವೊಂದು ಸಲ ಕೊಡಬೇಕಾಗುತ್ತೆ. ನೋಡಿ, ಗೊಜ್ಜಿಗೆ ನಾನು ಈ ರೀತಿ ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಇದನ್ನು ತೆಗೆದುಬಿಟ್ಟು ಅನ್ನಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಅನ್ನ ಸ್ವಲ್ಪ ಉದುರಾಗಿ ಮಾಡ್ಕೋಬೇಕು ಈ ಚಿತ್ರಾನ್ನಕ್ಕೆ. ಅದು ಇದು ಹುಣಸೆಹಣ್ಣು ಚಿತ್ರಾನ್ನ ಅಲ್ವಾ, ಟೇಸ್ಟ್ ಮಾತ್ರ ಸಾಕಾಗಿರುತ್ತೆ. ಈ ರೀತಿ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ಅನ್ನ ಮಿಕ್ಸ್ ಮಾಡೋಕ್ಕೆ ಸೈಡ್ಗೆ ಇಟ್ಟಿದ್ದೀನಿ. ಇಲ್ಲಿ ಗೋಬಿ ಫ್ರೈ ಮಾಡ್ತಿದ್ದೀನಿ. ಎರಡು ಕೆಲಸ ಮಾಡಬೇಕಲ್ಲ, ಆದ ಕಾರಣ ಆ ಕಡೆ ಈ ಕಡೆ ಓಡಾಡ್ತಿದ್ದೀನಿ. ಕೆಲವೊಂದು ದಿವಸ ಇವನ್ನೆಲ್ಲ ಇಟ್ಕೊಂಡಾಗ ಟೈಮ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಬೇರೆ ಏನು ಮಾಡ್ಕೊಳ್ದಂಗೆ ಇವನ್ನ ಮಾತ್ರ ಮಾಡ್ಕೊಳ್ತಿದ್ದೀನಿ. ನೋಡಿ, ಗೋಬಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಒಂದಕ್ಕೊಂದು ಅಂಟ್ಕೊಳ್ಳೋದೇ ಇಲ್ಲ, ಅಷ್ಟು ನೀಟಾಗಿ ಬರುತ್ತೆ. ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇಷ್ಟ ಇದಕ್ಕೆ ಬೇಕು ಅಂದರೆ ನೀವು ಇದಕ್ಕೆ ಸಾಸುಗಳನ್ನೆಲ್ಲ ಹಾಕ್ಕೊಂಡು ಮಂಚೂರಿಯ ಮಾಡ್ಕೋಬೋದು. ನನ್ನ ಮಕ್ಕಳಿಗೆ ಹಿಂಗೆ ಇಷ್ಟ, ಅದಕ್ಕೋಸ್ಕರ ಈ ರೀತಿನೇ ಮಾಡ್ತೀನಿ ನಾನು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಮಕ್ಕಳು ಇಷ್ಟಪಟ್ಟು ತಿಂದರು. ಹಾಗೆ ಚಿತ್ರಾನ್ನನೂ ಕೂಡ ಬೆರೆಸಿದಾದ್ಮೇಲೆ ಕಡಲೆ ಬೀಜನೂ ಕೂಡ ಹಾಕ್ಕೊಳ್ತೀನಿ. ಕಡಲೆ ಬೀಜ ನಿಮ್ಗೆ ಯಾವಾಗ ಬೇಕೋ ಅವಾಗ ತೇಲಿಸ್ಕೋಬೇಕು. ಒಂದೇ ಸರ್ತಿ ಗೊಜ್ಜಿಗೆ ಹಾಕ್ಬಿಟ್ರೆ ಅದೊಂಥರ ನೆಂದುಬಿಟ್ಟು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ಮೆತ್ತಗಿರುತ್ತೆ, ಅದಕ್ಕೆ ಇಷ್ಟ ಆಗೋಲ್ಲ. ಈ ರೀತಿ ಚಿತ್ರಾನ್ನ ಬೆರೆಸಿದಾಗೆಲ್ಲ ತೇಲಿಸ್ಬಿಟ್ಟು ಹಾಕ್ಕೊಳ್ತೀನಿ ನಾನು. ನೋಡಿದ್ರಲ್ಲ ಚಿತ್ರಾನ್ನ ಎಷ್ಟು ಚೆನ್ನಾಗಿದೆ ಅಂತ. ನೋಡೋಕ್ಕೆ ಎಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನೊಂದು 2 ಸ್ಪೂನ್ ತಿಂದೆ ಅಷ್ಟೇ. ನಾನೀಗ ಸ್ವಲ್ಪ ರೈಸ್ ಅವಾಯ್ಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ನೋಡಿದೆ ಅಷ್ಟೇ. ಇನ್ನು ಉಳಿದಿದ್ದನ್ನೆಲ್ಲ ಫ್ರೈ ಮಾಡಿಕೊಂಡೆ ಗೋಬಿ. ಬಾಕ್ಸ್ಗಳಿಗೆ ತಿನ್ನಲಿಕ್ಕೆ ಎಲ್ಲ ಆಗಿ ಮತ್ತೆ ಒಂದು ಸ್ವಲ್ಪ ಉಳಿತು. ಮತ್ತು ಸಂಜೆಗೆ ಸ್ನ್ಯಾಕ್ಸ್ ಥರನೂ ಕೂಡ ಮಕ್ಕಳು ತಿಂದರು.
ಒಂದೊಂದು ಸರ್ತಿ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಳಿಗೂ ಕೂಡ ಖುಷಿ ಆಗುತ್ತೆ. ಒಂದೇ ಥರ ಯಾವಾಗೂ ಕೊಡ್ತಾಯಿದ್ರೆ ಅವ್ರಿಗೂ ಕೂಡ ಬೋರ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಎಣ್ಣೆ ಇವೆಲ್ಲ ಕೊಡಲೇಬೇಕಾಗುತ್ತೆ. ಮಕ್ಳಿಗೆ ಪೂರಿ ಇಂಥವೆಲ್ಲ ಇಷ್ಟ ಅಲ್ವಾ, ಆದ ಕಾರಣ ಒಂದೊಂದು ವಾರದಲ್ಲಿ ಒಂದೊಂದು ಸರ್ತಿ ಮಾಡ್ತಿರ್ತೀನಿ ನಾನು. ಗೋಬಿನಿ ಅಂತಲ್ಲ, ಒಂದಿನ ಪೂರಿ ಇಟ್ಕೊಂಡ್ರೆ ಇತ್ರಿ ಗೋಬಿ ಏನಾದರೂ ಮಾಡಿಕೊಡ್ತೀನಿ. ಮಕ್ಕಳನ್ನೆಲ್ಲ ಕಳಿಸಾದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ ಬನ್ನಿ. ನೋಡಿದ್ರಲ್ಲ ಮೊಸರನ್ನ ಯಾವ ರೀತಿ ಆಗಿದೆ ಅಂತ, ತಿನ್ನಕ್ಕಂತೂ ಸಾಕಾಗಿರುತ್ತೆ. ಇದು ಬ್ರೌನ್ ರೈಸು ಅಂತ ಅನಿಸೋದೇ ಇಲ್ಲ ನಿಮಗೆ. ಸ್ವಲ್ಪ ನಾನಿಲ್ಲಿ ಬ್ರಾಕ್ಲಿ ಮೊಸರನ್ನಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಇದಕ್ಕೆ ಪ್ರೋಟೀನ್ ಬೇಕಲ್ಲ, ಅದಕ್ಕೋಸ್ಕರ ಬನ್ನಿ ಪನ್ನೀರ್ ಫ್ರೈ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ತವ ಮೇಲೆ 1 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋದು ಬೇಕಿಲ್ಲ, ಹಂಗೆ ಆಗುತ್ತೆ. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಎಲ್ಲ ಹಾಕ್ಕೊಳಕ್ಕೆ ಹೋಗಲ್ಲ ನಾನು. ನನಗೆ ಎಷ್ಟು ಬೇಕು ಅಂದರೆ ಸ್ವಲ್ಪ ತೆಗೆದಿಟ್ಟಿದ್ದೆನಲ್ಲ ಅಷ್ಟು ಮಾತ್ರ ಫ್ರೈ ಮಾಡ್ಕೊಳ್ತೀನಿ. ಮಿಕ್ಕಿದ್ದನ್ನೆಲ್ಲ ಫ್ರಿಜ್ಜಲ್ಲೇ ಇಟ್ಕೊಳ್ತೀನಿ. ಒಂದು 10 ಡೇಸ್ ಆರಾಮಾಗಿ ಬರುತ್ತೆ. ನಿಮಗೇನಾದರೂ ನಾನು ಮಾಡಿರೋದ್ರಲ್ಲಿ ಏನಾದರೂ ಒಂದು ಪಾರ್ಟ್ ಇಷ್ಟ ಆದರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಬೇರೆ ರೆಸಿಪೀಸ್ ಏನಾದರೂ ಬೇಕಿದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ, ಖಂಡಿತ ಮಾಡ್ತೀನಿ. ಬ್ರೌನ್ ರೈಸ್ ಕೇಳಿದ್ರೆ ಅದನ್ನು ಖಂಡಿತ ಮಾಡಿ ತೋರಿಸ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.